ನಮಸ್ತೆ ಫ್ರೆಂಡ್ಸ್. ಏನು ಗೊತ್ತಾ, ಆತ್ಮವಿಶ್ವಾಸನೇ ಯಶಸ್ಸಿನ ದೊಡ್ಡ ಬಲ ಅಂತೆ. ಜೀವನದಲ್ಲಿ ಆತ್ಮವಿಶ್ವಾಸ ಅನ್ನೋದಿದ್ರೆ ಏನು ಬೇಕಾದರೂ ಗೆಲ್ಬೋದು ಅಂತ ನನ್ನ ಅನಿಸಿಕೆ. ಇವಾಗಿನ ವಿಡಿಯೋ ವಿಷಯ ಬಂದು ಕರ್ನಾಟಕ ರೈಲ್ವೆನಲ್ಲಿ ಜಾಬ್ ಆಫರ್ ಇದೆ. ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ, ಇದ್ರದ್ದೆಲ್ಲ ಏನು ಡಾಕ್ಯುಮೆಂಟ್ಸ್ ಬೇಕು, ರಿಕ್ರೂಟ್ಮೆಂಟ್ಸ್ ಎಷ್ಟಿದೆ, ಎಲ್ಲಿವರೆಗೂ ಲಾಸ್ಟ್ ಡೇಟ್ ಇದೆ, ಕೊನೆ ದಿನಾಂಕ ಯಾವುದು, ಕ್ವಾಲಿಫಿಕೇಷನ್ ಏನಾಗಿರಬೇಕು, ಏನೆಲ್ಲ ಡಾಕ್ಯುಮೆಂಟ್ಸು ದಾಖಲಾತಿಗಳು ಬೇಕು, ಪ್ರತಿಯೊಂದನ್ನು ನೋಡ್ತಾ ಹೋಗೋಣ ಫ್ರೆಂಡ್ಸ್. ರಿಕ್ರೂಟ್ಮೆಂಟ್ ಇರೋದು ನೈಋತ್ಯ ರೈಲ್ವೆನಲ್ಲಿ. ಆ್ಯಕ್ಚುಲಿ ಇದು ನಿಮಗೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಹೇಗೆ ಅಂತೀರಾ, ಇದು ಆ್ಯಕ್ಚುಲಿ SLC ಮತ್ತು PUC ಬೇಸ್ ಮೇಲಿದೆ ಒಂದು. ಮತ್ತು ಯಾರೆಲ್ಲ ಸ್ಪೋರ್ಟ್ಸ್ ಆಗಿರ್ತೀರ ಅವರಿಗೆ ತುಂಬ ಈಸಿಯಾಗಿ ಇದನ್ನು ಪಡ್ಕೊಳ್ಬೋದು ಅಂತ ಹೇಳ್ತೀನಿ. ಏಕೆಂದರೆ ತುಂಬ ಜನ ಸ್ಪೋರ್ಟ್ಸ್ ಆಡಿರ್ತೀವಿ SLC PUCನಲ್ಲಿ. ಯಾರೆಲ್ಲ ಸ್ಪೋರ್ಟ್ಸ್ ಆಡಿರಲ್ಲ ಹೇಳಿ ಅಲ್ವಾ? ಗೌರ್ಮೆಂಟ್ ಸ್ಕೂಲಲ್ಲಿ ಓದೋರಂತೂ ಪಕ್ಕ ಸ್ಪೋರ್ಟ್ಸ್ ಆಡಿರ್ತಾರೆ. ಪ್ರೈವೇಟಲ್ಲೂ ಇವಾಗ ಎಷ್ಟೊಂದು ಶಾಲೆಗಳಲ್ಲಿ ಅವ್ರದ್ದೇ ಆದಂಥ ಸ್ಪೋರ್ಟ್ಸ್ಗಳನ್ನ ಅವರು ಬೆಳೆಸ್ತಾ ಇದ್ದಾರೆ. ಹಾಕಿ ಇರ್ಬೋದು, ವಾಲಿಬಾಲ್ ಇರ್ಬೋದು, ಥ್ರೋಬಾಲ್ ಇರ್ಬೋದು, ಕಬಡ್ಡಿ ಇರ್ಬೋದು, ಯಾವ ಸ್ಪೋರ್ಟ್ಸ್ನೂ ಬಿಡ್ತಾ ಇಲ್ಲ. ಮಕ್ಕಳು ಕ್ರಿಕೆಟ್ನೂ ಇಷ್ಟಪಡ್ತಾರೆ. ಸೊ ಸ್ಪೋರ್ಟ್ಸ್ ಈಸಿಯಾಗಿ ಸ್ಪೋರ್ಟ್ಸ್ ಕೋಟಾ ಅಂತಲೇ ಇದಿರೋದು ರೈಲ್ವೆ ಡಿಪಾರ್ಟ್ಮೆಂಟು. ಸೊ ನೋಡ್ತಾ ಹೋಗೋಣ ಫ್ರೆಂಡ್ಸ್. ಬನ್ನಿ ವಿಡಿಯೋನ ಶುರು ಮಾಡೋಣ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಮುಂದಿನ ಎಲ್ಲ ಮಾಹಿತಿಗಳು ನಿಮಗೆ ತಿಳಿಯುತ್ತಾ ಹೋಗ್ತೆ. ಇದನ್ನು ಬಂದು ಸ್ಪೋರ್ಟ್ಸ್ ಕೋಟಾ ಅಂತಲೇ ಡಿಕ್ಲೇರ್ ಮಾಡಿ, ಸ್ಪೋರ್ಟ್ಸ್ ಕೋಟಾ ಅಡಿಯಲ್ಲಿ ಇದರದ್ದೇ ಆದಂಥ ವಯೋಮಿತಿ, ವಿದ್ಯಾರ್ಹತೆ, ಶೈಕ್ಷಣಿಕದ ವರ್ಷ, ಇಂತಿಂಥ ವರ್ಷಕ್ಕೆ ಇಷ್ಟು ಏಜ್ ಇರೋರಿಗೆ ಮಾತ್ರ ಅನ್ನೋದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಇದೆಲ್ಲ ಯಾರಲ್ಲಿ ಕ್ವಾಲಿಫೈ ಇದೆ ಅಂದರೆ ಈ ಕ್ವಾಲಿಟಿ ಯಾರಲ್ಲಿದೆ ಅವರೆಲ್ಲ ನೀವು ಹಾಕ್ತಾ ಹೋಗ್ಬೋದು ಇದನ್ನು, ಅಪ್ಲಿಕೇಶನ್ನ. ನೋಡೋಣ ಫ್ರೆಂಡ್ಸ್ ಯಾರಿಗೆಲ್ಲ ಇದು ಇದೆ ಅಂತ, ಯಾವ ಏಜಿನವರಿಗೆ ಅಂತ ತಿಳಿಸ್ಕೊಡ್ತೀನಿ. ಲಾಸ್ಟ್ನಲ್ಲಿ ನಾನು ವೆಬ್ಸೈಟ್ ಕೂಡ ಹಾಕಿರ್ತೀನಿ, ನೀವು ಆ ವೆಬ್ಸೈಟ್ನ ವಿಸಿಟ್ ಮಾಡಿ. ಇದು ಆ್ಯಕ್ಚುಲಿ ಆಫ್ಲೈನಾ ಆನ್ಲೈನಾ ಫಸ್ಟ್ ಚೆಕ್ ಮಾಡೋಣ ಫ್ರೆಂಡ್ಸ್. ನಾನು ಇನ್ನೂ ಪೂರ್ತಿಯಾಗಿ ಚೆಕ್ ಮಾಡಿಲ್ಲ, ಬಟ್ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಜಾಬ್ ಇದೆ ಅನ್ನೋದಕ್ಕೋಸ್ಕರ ನಾನು ವಿಡಿಯೋನ ತಕ್ಷಣ ಸ್ಟಾರ್ಟ್ ಮಾಡಿದ್ದೀನಿ. ಲಾಸ್ಟ್ ಡೇಟ್ ಏನಿದೆ ಚೆಕ್ ಮಾಡಿಕೊಂಡು ನೋಡೋಣ ಫ್ರೆಂಡ್ಸ್. ನಾನು ಆಗಲೇ ಹೇಳ್ದಾಗೆ ಇದು ನೈಋತ್ಯ ರೈಲ್ವೆ ಇದು ಇರೋದು ಜಾಬ್ ಬಂದು. ಮತ್ತು ಇದು ಯಾವ್ಯಾವ ಡಿಸ್ಟಿಕಲ್ಲಿದೆ ಅಂದರೆ ಕರ್ನಾಟಕದಲ್ಲಿದೆ. ಮೇಯ್ನಾಗಿ ಇದು ಬ್ಯಾಂಗ್ಳೂರು, ಮೈಸೂರು ಮತ್ತು ಹುಬ್ಬಳ್ಳಿನಲ್ಲಿ ಜಾಸ್ತಿ ರಿಕ್ವೈರ್ಮೆಂಟ್ಸ್ ಇದೆ. ಆಲ್ ಓವರ್ ಕರ್ನಾಟಕ ಇದೆ, ಎಲ್ಲ ಕಡೆನೂ ಹಾಕ್ಬೋದು ನೀವು. ಬಟ್ ಈ 3 ಡಿಸ್ಟಿಕಲ್ಲಿ ಜಾಸ್ತಿ ರಿಕ್ವೈರ್ಮೆಂಟ್ಸ್ ಇದೆ. ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ವಿವಿಧ ಹುದ್ದೆಗಳಿಗೆ ಇದನ್ನು ಕಾಲ್ ಮಾಡಿದ್ದಾರೆ ಜಾಬು. SSLC, PUC ಮತ್ತು BSc ಆಗಿರೋರಿಗೆ ಇಲ್ಲಿ ಜಾಬ್ ಆಫರ್ ಇರೋದು. ಇದ್ರದ್ದು ಸೂಚನೆ ಪ್ರಕಾರ ಇದ್ರದ್ದು ಏನಾಗಿರುತ್ತೆ ರೂಲ್ಸ್ ಅಂದರೆ, ಯಾರು ಇವಾಗ ಅಭ್ಯರ್ಥಿ ಆಗಿರ್ತೀರಿ ಅಂದರೆ ಯಾರು ಅಪ್ಲಿಕೇಶನ್ ಹಾಕ್ತೀರಿ ಅವರು ಕರೆಕ್ಟಾದಂಥ SLC ಆದರೆ SLC ಬೇಸ್ ಮೇಲೆ ತೊಗೊಂಡ್ರೆ SLC, PUC ಬೇಸ್ ಮೇಲೆ ತೊಗೋತಿದ್ರೆ PUC, BSc ಬೇಸ್ ಮೇಲೆ ತೊಗೋತಿದ್ರೆ BSc, ಅದ್ರದ್ದು ಸರ್ಟಿಫಿಕೇಟ್ ಪ್ರಾಪರ್ ಆಗಿರಬೇಕು. ಇದ್ರದ್ದು ವಯೋಮಿತಿ ಏನಿದೆ ಅಂದರೆ ಏಜು ಏನಿದೆ ಅಂದರೆ ಜನವರಿ 2025 ಜನವರಿ 1 2025ಗೆ 18 ಇಯರ್ಸ್ ಆಗಿರಬೇಕು. 18 ಇಯರ್ಸ್ ತುಂಬಿರ್ಬೇಕು ಆ ಡೇಟ್ ಒಳಗಡೆ. ಒಂದು ಮ್ಯಾಕ್ಸಿಮಮ್ ಬಂದು 25 ಇಯರ್ಸ್. ಮಿನಿಮಮ್ ಬಂದು 18 ಇಯರ್ಸ್, ಮ್ಯಾಕ್ಸಿಮಮ್ ಬಂದು 25 ಇಯರ್ಸ್ ಏಜಿನವರು ಇಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಕೇಪಬಲ್ ಆಗಿರ್ತೀರ. ಯಾವುದೇ ರೀತಿ ರಿಟರ್ನ್ ಎಕ್ಸಾಮ್ ಇರೋದಿಲ್ಲ. ಇದು ನಿಮ್ಮದು ಏನು ಕ್ರೀಡೆ ಇರುತ್ತೆ ಅದ್ರ ಮೇಲೆ ಪ್ರಯೋಗ ಇರುತ್ತೆ, ಶೈಕ್ಷಣಿಕ ಪ್ರಯೋಗ ಇರುತ್ತೆ. ಕ್ರೀಡೆ ಅದ್ರ ಮೇಲೆ ನಿಮ್ಮದು ಜಾಬ್ದು ಏನಿದೆ ಅದು ಬರುತ್ತೆ, ಕ್ರೀಡೆ ವೈಸ್ ಬರುತ್ತೆ. ಯಾರೋ ಇವಾಗ ನಾನು ಕಬಡ್ಡಿ ಆಡ್ತಾ ಇದ್ದೀನಿ ಅಂದರೆ ಕಬಡ್ಡಿಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಎಷ್ಟು ಜನ ಆಡ್ತಾರೆ, ಏನು ರೂಲ್ಸ್ ಇರುತ್ತೆ.
ಇವಾಗ ವಾಲಿಬಾಲ್ ಅಂದರೆ ವಾಲಿಬಾಲ್ ಕೋರ್ಟಲ್ಲಿ ಎಷ್ಟು ಜನ ಇರ್ತಾರೆ, ಔಟ್ಸೈಡ್ ಎಷ್ಟು ಜನ ಇರ್ತಾರೆ, ಈ ಥರ ಎಲ್ಲ ಕ್ವಶನ್ಸ್ ಇರುತ್ತೆ. ಖೋಖೋ ಅಂದರೆ ಖೋಖೋನಲ್ಲಿ ಫೀಲ್ಡಲ್ಲಿ ಎಷ್ಟು ಜನ ಇರ್ತಾರೆ, ಸಪೋರ್ಟರ್ಸ್ ಎಷ್ಟು ಜನ ಇರ್ತಾರೆ, ರಿಲೇ ಎಷ್ಟು ಜನ ಇರ್ತಾರೆ, ಪ್ರತಿಯೊಂದು ಇರುತ್ತೆ. ಹಾಗೆ ಶಿಕ್ಷಣ ಅರ್ಹತೆ ಅದ್ರ ಬಗ್ಗೆ ಟೆಸ್ಟ್ ಮಾಡ್ತಾರೆ. ನಾವೇನು ಎಜುಕೇಷನ್ ಆಗಿದೆ ಅದ್ರ ಮೇಲೆ ಟೆಸ್ಟ್ ಇರುತ್ತೆ. ಅದು ಬಿಟ್ಟರೆ ಫಿಸಿಕಲಿ ನಾವು ಫಿಟ್ ಆಗಿದ್ದೀವ, ದೈಹಿಕ ಸಾಮರ್ಥ್ಯ ಪ್ರಾಪರ್ ಆಗಿದೆಯಾ ಅದ್ರ ಬಗ್ಗೆ ಟೆಸ್ಟ್ ಇರುತ್ತೆ. ಡಾಕ್ಯುಮೆಂಟ್ ಪರಿಶೀಲನೆ, ನಾನು ಆಗಲೇ ಹೇಳ್ದಾಗೆ ನೀವೇನೆಲ್ಲ ಸಬ್ಮಿಟ್ ಮಾಡಿರ್ತೀರ ಕಾಮನ್ಲಿ ಬರೋದು ಫ್ರೆಂಡ್ಸ್, ನೀವು ಯಾವುದೇ ಜಾಬ್ಗೆ ಹೋದ್ರು ಕಾಮನ್ಲಿ ಬರೋದು ಆಧಾರ್ ಕಾರ್ಡ್ ಫಸ್ಟ್, ನಿಮ್ಮದು ಏನೆಲ್ಲ ಸರ್ಟಿಫಿಕೇಟ್ಸು, SLC ಆದರೆ SLC, PUC ಆದರೆ PUC, ಡಿಗ್ರಿ ಆದರೆ ಡಿಗ್ರಿ ಮೀನ್ಸ್ ಇದರಲ್ಲಿ BSc ಮಾತ್ರ ಕೇಳಿರೋದು, ಸೊ BSc. ಸೊ ಅದ್ರದ್ದು ದಾಖಲಾತಿಗಳು, ಡಾಕ್ಯುಮೆಂಟ್ಸ್ಗಳು ಪ್ರಾಪರಾಗಿದೆಯಾ ಅಂತ ಚೆಕ್ ಮಾಡ್ತಾರೆ. ಅಡ್ರೆಸ್ ಪ್ರೂಫ್, ಏಜ್ ಪ್ರೂಫ್ ಮತ್ತು ಅಡ್ರೆಸ್ ಪ್ರೂಫ್ ಎರಡೂ ಕೂಡ ಚೆಕ್ ಮಾಡ್ತಾರೆ ಫ್ರೆಂಡ್ಸ್. ಮತ್ತು ಇದರಲ್ಲಿ ವೈದ್ಯಕೀಯ ಪರೀಕ್ಷೆ ಇದೆ ಅಂತ ಹೇಳ್ತಿದ್ದಾರೆ. ವೈದ್ಯಕೀಯ ಪರೀಕ್ಷೆ ಏನಿದೆ ಅಂತ ನೋಡಬೇಕಾಗತ್ತೆ ಫ್ರೆಂಡ್ಸ್. ನಾನು ಹೇಳ್ದಾಗೆ ಇದು ಆಫ್ಲೈನ್ ಅಪ್ಲಿಕೇಶನ್ ಆಗಿರುತ್ತೆ. ಸೊ ಅವರು ಅಡ್ರೆಸ್ ಕೊಟ್ಟಿರ್ತಾರೆ, ಹುಬ್ಳಿ, ಮೈಸೂರು ಮತ್ತು ಬ್ಯಾಂಗಳೂರು. ಅದ್ರದ್ದು ಅಡ್ರೆಸ್ ಏನು ಕೊಟ್ಟಿದ್ದಾರೆ ಅಲ್ಲಿಗೆ ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಲಾಸ್ಟ್ ಡೇಟ್ ಬಂತು ನವೆಂಬರ್ 19, ಅಂದರೆ ಇದೇ ತಿಂಗಳ 19ನೇ ತಾರೀಕು. ಸೊ ನೀವು ಇನ್ನು 10 ಡೇಸ್ ಇದೆ. 10 ಡೇಸಲ್ಲಿ ನೀವು ಅಪ್ಲಿಕೇಶನ್ಗೆ ಹಾಕ್ಬೋದು. 10 ಡೇಸಲ್ಲಿ ಅಪ್ಲಿಕೇಶನ್ ಹೋಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಸ್ಪೀಡ್ ಪೋಸ್ಟಲ್ಲೋ ಅಥವಾ ಪೋಸ್ಟಲ್ಲೋ ನೀವು ಯಾವ ಥರ ನಿಮಗೆ ಈಸಿ ಅನಿಸುತ್ತೆ, ಎಷ್ಟು ದಿನದಲ್ಲಿ ಅದು ರೀಚ್ ಆಗಬೇಕು ಅಂತ ಇರುತ್ತೆ, ಅದನ್ನು ನೋಡಿಕೊಂಡು ಅಪ್ಲಿಕೇಶನ್ನ ಸೆಂಡ್ ಮಾಡಿ ಫ್ರೆಂಡ್ಸ್. ನಾನು ಅಡ್ರೆಸ್ನ ಇಲ್ಲೇ ಟೈಪ್ ಮಾಡಿ ಇಲ್ಲೇ ಹಾಕಿರ್ತೀನಿ, ನಾನು ಇಲ್ಲಿ ಸೈಡಲ್ಲಿ ಬರೋ ಥರ ಹಾಕಿರ್ತೀನಿ. ನೀವು ಅದನ್ನು ಅಂದರೆ ನೋಟ್ ಮಾಡ್ಕೊಳ್ಳಿ, ಅಥವಾ ನೀವು ಫೋಟೋ ಸ್ಕ್ರೀನ್ಶಾಟ್ ತೊಗೊಳ್ಳೋದಿದ್ರೆ ತೊಗೊಳ್ಳಿ. ಅಡ್ರೆಸ್ನ ನಾನು ಇಲ್ಲೇ ಟೈಪ್ ಮಾಡಿ ಹಾಕ್ತೀನಿ ಫ್ರೆಂಡ್ಸ್, ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಸೇಮ್ ಅಡ್ರೆಸ್ಸಿಗೆ ನೀವು ಅಪ್ಲಿಕೇಶನ್ನ ಹಾಕಿ ಫ್ರೆಂಡ್ಸ್. ನಾನು ನಿಮಗೆ ಇದ್ರದ್ದು ಲಿಂಕ್ ಕೂಡ ಹಾಕಿರ್ತೀನಿ ಫ್ರೆಂಡ್ಸ್. ಲಿಂಕ್ ಓಪನ್ ಮಾಡಿದ್ರೆ ನಿಮಗೆ ಅದರಲ್ಲಿ ಅಪ್ಲಿಕೇಶನ್ ಫಾರ್ಮ್ ಕೂಡ ಸಿಗುತ್ತೆ, ನೀವು ಅಲ್ಲೇ ಡೌನ್ಲೋಡ್ ಮಾಡ್ಕೋಬೋದು. PDF-ಅಲ್ಲಿ ಇದೆ ಫಾರ್ಮು, 6 ಶೀಟ್ ಇದೆ. ಅದನ್ನು ನಾನು ಇಲ್ಲಿ ಹಾಕಿದ್ರೂ ಅದು ಕ್ಲಿಯರಾಗಿ ಕಾಣಿಸೋದಿಲ್ಲ. ಸೊ ನಾನು ಏನು ಮಾಡ್ತೀನಿ, ಲಿಂಕ್ನ ನಾನು ಇಲ್ಲಿ ಹಾಕಿರ್ತೀನಿ, ಲಿಂಕನ್ನ ತಗೊಳ್ಳಿ. ಮತ್ತು ಅದ್ರದ್ದು ಅಡ್ರೆಸ್ ಕೂಡ ಟೈಪ್ ಮಾಡಿ ನಾನು ಹಾಕಿರ್ತೀನಿ. ಅಡ್ರೆಸ್ ತೊಗೊಳ್ಳೋದಿದ್ರೆ ತೊಗೋಬೋದು, ಅಥವಾ ಲಿಂಕ್ ಕ್ಲಿಕ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಅಲ್ಲಿ ಫೈಂಡ್ ಔಟ್ ಆಗುತ್ತೆ. ನೀವು ಓಪನ್ ಮಾಡಿಕೊಂಡು ನೀವು ಅಪ್ಲಿಕೇಶನ್ ಹಾಕ್ಬೋದು ಫ್ರೆಂಡ್ಸ್. ನೀವು ಯಾವ ಥರನಾದರೂ ನಿಮ್ಗೆ ಯಾವುದು ಈಸಿ ಅನಿಸುತ್ತೋ ಆ ಥರ ಮಾಡಿ ಫ್ರೆಂಡ್ಸ್. ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೇ ರೀತಿ ವೀಡಿಯೋಸ್ನ ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಧನ್ಯವಾದಗಳು.